ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದ್ರ ಮುಂಚೆನೂ ನಾನು ಹೇಳಿದ್ದೀನಿ, ಹೊಸಬ್ರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬರು ಇದ್ದಿದ್ದ ಪಕ್ಷದಲ್ಲಿ ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ 938 ಟೈಪ್ ಆಫ್ ಅಪ್ಲಿಕೇಶನ್ಸ್ ನಮ್ಮ ಡಿಜಿಟಲ್ ಭಾರತ್ ಸೇವಾ, ಅಂದರೆ ನಿಮ್ಮ ಡಿಜಿಟಲ್ ಭಾರತ್ ಸೇವಾ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತಲೇ ಮಾಡಿರೋಂಥದ್ದು. ಲೆಟಸ್ ಕಮ್ ಟು ದ ಪಾಯಿಂಟ್ ಡೈರೆಕ್ಟ್ಲಿ. ಇಲ್ಲಿ ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ನನಗೆ ಭಾಳ ಮೆಸೇಜ್ಗಳು ಹಾಕ್ತಾಯಿದ್ದಾರೆ, ಪ್ಲಸ್ ಏನು ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ. ಸರ್, ಕಾಲೇಜ್ಗೆ ಯಾವ ಥರ ಹಾಕೋದು, ಸ್ಕೂಲಲ್ಲಿ ಯಾವ ಥರ ನಾವು ಹಾಕ್ತಾಯಿದ್ದೀವಿ, ಬಟ್ ನಮಗೆ ಇದು ಬರ್ತಾ ಇಲ್ಲ, ವಾಟ್ ಈಸ್ ದಟ್ BMTC ಅಂತ ಬರ್ತಾ ಇಲ್ಲ, KSRTC ಅಂತ ಮಾತ್ರ ಬರ್ತಾ ಇದೆ. ಏನು ಗೊಂದಲ ಬೇಡ, ಯಾಕಂತಂದರೆ ಮಧ್ಯಾಹ್ನ ಹೆಚ್ಚು ಕಡಿಮೆ ಒಂದು 5 ಗಂಟೆಯಿಂದ ಸರ್ವರ್ ಸಖತ್ತು ಏನಾಗಿದೆ, ಅದು ಬ್ಯುಸಿ ಆಗಿದೆ. ಆ್ಯಂಡ್ ಮೋರ್ ಓವರ್ ಆಫ್ಟರ್ 7 o'clock ದಯವಿಟ್ಟು ಯಾರೂ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಬೇಡಿ. ಸೇವಾ ಸಿಂಧುನಲ್ಲಿ ಸಹಜವಾಗಿ ಎರರ್ ಮೆಸೇಜ್ಗಳು ಬರುತ್ತೆ. ಸೊ ಪ್ಲೀಸ್ ಹ್ಯಾವ್ ಪೇಷನ್ಸ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ಸೇವಾ ಸಿಂಧುಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಇನ್ನೂ ಬೇರೆ ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತಿರ್ಗಾ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಮೇಲ್ಗಡೆ ನಾನು ನಿಮಗೆ ಒಂದು ವೆಬ್ಸೈಟ್ ತೋರಿಸ್ತೀನಿ. ನಾನು ಇಲ್ಲಿ KSRTC.karnataka.gov.in ಅಂತ ಇದೆ. ಸ್ಟೂಡೆಂಟ್ ಬಸ್ ಪಾಸ್, ನಾನು ಇದನ್ನು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದಲ್ಲದೆ ನಿಮಗೆ ಅಪ್ಲಿಕೇಶನ್ ಫಾರಮ್ದು PDF ಸಹ ನಾನು ನಿಮಗೆ ಕಳಿಸ್ತೀನಿ. ನನ್ನ ಮೇಲ್ ID ಹಲೋ ರಾಹುಲ್ ಅಫಿಷಿಯಲ್ @gmail.com HELLORAHULOFFICIAL ಅಫಿಷಿಯಲ್ @gmail.com. ಇದಕ್ಕೆ ನಮಸ್ತೆ ಅಂತ ಕಳಿಸಿ ಸಾಕು. ನಾನು ಪೂರ್ತಿ ಡೀಟೇಲ್ಸ್ ಕಳಿಸ್ತೀನಿ, ಪ್ಲಸ್ ನಿಮಗೆ ಅಪ್ಲಿಕೇಶನ್ PDF ಕಳಿಸ್ತೀನಿ. ಅದನ್ನು ನೀವು ಡೈರೆಕ್ಟಾಗಿ ಫಿಲಪ್ ಮಾಡಿ. ಅದು ಕೆಲಸ ಫಸ್ಟು ಫಿಲಪ್ ಮಾಡಿದ ನಂತರ ಅದನ್ನು ಯಾವ ಥರ ಫಿಲಪ್ ಮಾಡೋದು ಅಂತಲೂ ತೋರಿಸ್ತೀನಿ. KSRTC ಮಕ್ಳಿಗೂ ಸಹ ಬಸ್ ಪಾಸು ಇವತ್ತಿಂದನೇ ಫ್ರೀ ಇರುತ್ತೆ. 12ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ ಇವತ್ತಿಂದನೇ ಫ್ರೀ ಇರುತ್ತೆ. ಅದನ್ನು ನಾನು ಇಲ್ಲೇ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಸರ್, ಇನ್ನೂ ಬಂದಿಲ್ಲ ಹಂಗೆ ಹಿಂಗೆ ಅಂತ ಅಂದರು, ಇಲ್ಲ, ಅದನ್ನು ಡೈರೆಕ್ಟಾಗಿ ಗೌರ್ಮೆಂಟಿಂದ ಅಧಿಕೃತವಾಗಿ ಅದನ್ನು ಪ್ರಕಟಣೆ ಮಾಡಿದ್ದು ಆಯಿತು, ಅದನ್ನು ಘೋಷಣೆ ಮಾಡಿದ್ದು ಆಯಿತು, ಅದು ಜಾರಿಗೂ ತಂದಿದ್ದಾಯಿತು. ಆ ಒಂದು ಅಪ್ಲಿಕೇಶನ್ಗಳನ್ನ ನಾನು ಡೈರೆಕ್ಟಾಗಿ PDF ನಾನು ನಿಮಗೆ ಮೇಲ್ IDಗೆ ಕಳಿಸ್ತೀನಿ. ನನ್ನ ಮೇಲ್ಗೆ ಬರೀ ನಮಸ್ತೆ ಅಂತ ಹಾಕಿ ತಿರ್ಗಾ ನನ್ನ ಮೇಲ್ ID ಹೇಳ್ತೀನಿ. HELLORAHULOFFICIAL @gmail.com ಹಲೋ ರಾಹುಲ್ ಅಫಿಷಿಯಲ್ @gmail.comಗೆ ದಯವಿಟ್ಟು ನಮಸ್ತೆ ಅಂತ ಕಳಿಸಿ ಸಾಕು. ಪೂರ್ತಿ ಡೀಟೇಲ್ಸ್ ನಾನು ಕಳಿಸ್ತೀನಿ. ಲೆಟಸ್ ಕಮ್ ಟು ದ ಪಾಯಿಂಟ್. ಸರ್, ಇದಕ್ಕೇನು ಫ್ರೀನಾ, ಇದಕ್ಕೇನು ಕಾಸು ಕೊಡಬೇಕಾ? ಇದ್ರ ಮುಂಚೆ ನನಗೆ ಬಂದಿರೋಂಥ ಪ್ರಶ್ನೆಗಳು. ಇದಕ್ಕೆ ಕಾಸು ಕೊಡಬೇಕಾ ಸರ್? ಫಸ್ಟೇ ಅಪ್ಲಿಕೇಶನ್ ಹಾಕಿದ್ದೀನಿ, ಏನು ಮಾಡೋದು? ತಿರ್ಗಾ ಅಪ್ಲಿಕೇಶನ್ ಹಾಕಬೇಕಂತ ಕೇಳಿದ್ರು. ಹೌದು, ತಿರ್ಗಾ ಅಪ್ಲಿಕೇಶನ್ ಹಾಕಬೇಕು. ನೀವು ಮೊದಲನೇ ಬಾರಿಗೆ ಹಾಕಿದಾಗ ನಿಮ್ಮ ಅಕ್ನಾಲೇಜ್ಮೆಂಟ್ ನಂಬರ್ ಬೇರೆ ಇರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್. ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಆನ್ಲೈನಲ್ಲಿ ಹಾಕೊಂಡಿದ ನಂತರ ಅದರಲ್ಲಿ ನಿಮಗೆ ಚಾರ್ಜಸ್ ಬರೋಲ್ಲ. ಆದರೆ ನೀವು ಬ್ಯಾಂಗ್ಳೂರ್ ಗ್ರಾಮ ಕರ್ನಾಟಕ ಅಲ್ಲಿಗೆ ಹೋದಾಗ ಯು ಹ್ಯಾವ್ ಟು ಪೇ. ನೋಡಿ, ಕರ್ನಾಟಕ 1 ಗ್ರಾಮ 1 ಸೆಂಟರ್ಸ್ ಅಮೌಂಟ್ ಆಫ್ ₹30 ಹ್ಯಾಸ್ ಟು ಬಿ ಪೇಡ್ ಆ್ಯಸ್ ಸರ್ವಿಸ್ ಚಾರ್ಜಸ್ ಟು ದಿ ಅಬೌವ್ ಸೆಂಟರ್ಸ್ ಆ್ಯಸ್ ಪರ್ ದಿ ಗೌರ್ಮೆಂಟ್ ರೂಲ್ಸ್. ಅದು ಆಯಿತಾ? ಲೆಟಸ್ ಕಮ್ ಟು ದ ಮೇನ್ ಪಾಯಿಂಟ್. ಇಲ್ಲಿ ಕೇಳಿರೋಂಥದ್ದು ಪ್ರತಿಯೊಬ್ಬರಿಗೂ ತಿರ್ಗಾ ನಾನು ಕ್ಲೀನಾಗೆ ತೋರಿಸ್ತೀನಿ. ನಾನು ಇಲ್ಲಿ ತೋರಿಸ್ತಾ ಇರೋಂಥದ್ದು ನಿಮಗೆ ಮೇಲ್ಗಡೆ ಏನು ವೆಬ್ಸೈಟ್ ತೋರಿಸ್ತಾ ಇದ್ದೀನಿ, ಇದನ್ನು ನಾನು ಲಿಂಕಲ್ಲಿ ಹಾಕಿರ್ತೀನಿ. KSRTC.karnataka.gov.in ಆಯಿತಾ? ಈ ಒಂದು ವೆಬ್ಸೈಟ್ ಹಾಕಿದಾಗ ನಿಮಗೆ KSRTCಯಿಂದ ಓಡಾಡೋವಂಥ ಮಕ್ಕಳು ಯಾರಿದ್ದಾರೆ 2026-27 ಆಯಿತಾ, ಈ ಒಂದು ಕಾಲಾವಧಿನಲ್ಲಿ ಓದ್ತಾ ಇರೋವಂಥ ಯಾರೇ ಮಕ್ಕಳಾಗಿರಲಿ ಅವರು ಹಾಕೊಬೋದು. ಎಷ್ಟೋ ಜನ ಭಾಳ ಪ್ರಶ್ನೆ ಕೇಳಿದ್ದಾರೆ, ಸರ್ ಟೋಲ್ಗೆ ಚಾರ್ಜಸ್ ಇರುತ್ತಾ, ಅದಕ್ಕೆಲ್ಲ ಕಾಸು ಹೆಂಗೆ ಕಟ್ಟೋದು, ಹಂಗೆ ಹಿಂಗೆ. ನೋಡಿ, ಟೋಲಲ್ಲಿ ಚಾರ್ಜಸ್ ಕಟ್ಟಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲ್ ನೀವು ಮತ್ತು ನಿಮ್ಮ ಹಿಂದ್ಗಡೆ ಪೆವಿಲಿಯನ್ ಯಾರು ಕೂತಿರ್ತಾರೆ ಅವರು ಸ್ಟೂಡೆಂಟ್ ಆಗಿದ್ದ ಪಕ್ಷದಲ್ಲಿ ನೀವು ಟೋಲ್ ಚಾರ್ಜಸ್ ಕಟ್ಟಂಗಿಲ್ಲ. ಹಂಗನ್ಬಿಟ್ಟು ನಿಮ್ಮ ಸ್ವಂತ ಗಾಡಿ ತೊಗೊಂಡು ಮನೆಯಲ್ಲಿ ಬರೋರ್ನೆಲ್ಲ ಕೂರಿಸ್ಕೊಂಡು ನೀವು ಹೋಗ್ತೀನಿ ಅಂತ ಅಂದರೆ ಟೋಲ್ ಚಾರ್ಜಸ್ ನೀವು ಕಟ್ಟಲೇಬೇಕು. ಇಫ್ ಯು ಆರ್ ದ ಸ್ಟೂಡೆಂಟ್ ಆ್ಯಂಡ್ ಗೋಯಿಂಗ್ ಟು ದ ಕಾಲೇಜ್ ಆರ್ ಕ್ಲಾಸ್ ಆನ್ ದಿ ವೀಕ್ ಡೇಸ್, then no toll charges has to be paid. Okay, let us come to the main point. As per the government direction, students have to apply through the Seva Sindhu portal for obtaining the bus passes for the year of 2026 and 27. The distribution of the student pass is fully computerized. This gap na itkoli. To get the passes, students have to apply through Seva Sindhu portal by the following due procedures. ಕೆಳಗಡೆ ಕೊಟ್ಟಿರೋಂಥ ಪ್ರೊಸೀಜರ್ಸ್ನ ಹೇಳ್ತೀನಿ. ಅದರ ಮುಂಚೆ ನಾನು ನಿಮಗೆ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಿರೋದನ್ನ ನಾನು ಹೇಳ್ತೀನಿ. As per the government order issued by the government of Karnataka,
ಫ್ರೀ ಬಸ್ ಪಾಸಸ್, ಇದನ್ನು ನಾನು ನಿಮಗೆ ಕ್ಲೀನಾಗಿ ಹೈಲೈಟ್ ಮಾಡ್ತಾನೆ ಹೇಳ್ತಾ ಹೋಗ್ತೀನಿ. ಗೌರ್ಮೆಂಟ್ ಆಫ್ ಕರ್ನಾಟಕ ಫ್ರೀ ಬಸ್ ಪಾಸಸ್ ವಿಲ್ ಬಿ ಇಶ್ಯೂಡ್, ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ, ವಿಲ್ ಬಿ ಇಶ್ಯೂಡ್ ಟು ಆಲ್ ಸ್ಟೂಡೆಂಟ್ಸ್ ಇನ್ ದ ಸ್ಟೇಟ್ ಫ್ರಮ್ 2026 6th month. ಪ್ರತಿಯೊಬ್ಬರಿಗೂ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರು ಯಾರು ಸ್ಟೂಡೆಂಟ್ಸ್ ಇದ್ದಾರೆ, ಗ್ಯಾಪ್ನ ಇಟ್ಕೊಳ್ಳಿ, ಸ್ಟೂಡೆಂಟ್ಸ್. ಒಬ್ಬರು ನನಗೆ ಮೆಸೇಜ್ ಹಾಕಿದ್ರು, ಸರ್ ನಂದು ಡಿಗ್ರಿ ಸೆಕೆಂಡ್ ಇಯರ್ ಆಗಿದೆ, ನಾನು ತೊಗೊಬೋದಾ ಅಂತ. ಡಿಗ್ರಿ ಸೆಕೆಂಡ್ ಇಯರ್ ಆಗಿದೆ ಅಂತ ಅಂದರೆ ಹಿ ಹ್ಯಾವ್ ಟು ಪರ್ಸ್ಯೂ, ಅವರು ಓದ್ತಾ ಇರಬೇಕು. ಬಿಟ್ಟಿದ್ರೆ ಅವ್ರಿಗೂ ಸಿಗಲ್ಲ. ದೇ ಹ್ಯಾವ್ ಟು ಗಿವ್ ಆಲ್ ದ ರೆಕಾರ್ಡ್ಸ್ ದಟ್ ದೇ ಆರ್ ಸ್ಟಡಿಯಿಂಗ್, ದೆನ್ ಓನ್ಲಿ ದೇ ವಿಲ್ ಗೆಟ್ ದಿ ಬಸ್ ಪಾಸ್. ಓಕೆ, the present guidelines for issuing the student bus pass eligibility criteria of the academic ಅಂದರೆ ಈ ವರ್ಷದಲ್ಲಿ ಓದ್ತಾ ಇರೋಂಥ ಮಕ್ಕಳು, for the student bus pass and distance time limit, pass validity etc. will be continued. Okay, to obtain free bus pass, student can apply online from anywhere including school on Karnataka Government Seva Sindhu portal at free of cost. ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ, ಫ್ರೀ ಆಫ್ ಕಾಸ್ಟ್. ಸೇವಾ ಸಿಂಧು ಪೋರ್ಟಲ್ ID ಇಲ್ಲೇ ಇದೆ, ಕೆಳಗಡೆ ಇದೆ, ಏನು ತೊಂದರೆ ಇಲ್ಲ. ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಅದನ್ನು ನೀವು ನೋಡ್ಕೊಬೋದು. ಆಯಿತಾ? ಅಪ್ಲಿಕೇಶನ್ನ ಫಸ್ಟು ದಯವಿಟ್ಟು ತುಂಬ್ಕೊಳ್ಳಿ. ಅದನ್ನು ನಾನು ನಿಮಗೆ ಇವಾಗಲೇ ತೋರಿಸ್ತೀನಿ, ಅಪ್ಲಿಕೇಶನ್ ಯಾವ ಥರ ಬರುತ್ತೆ ಅಂತ. ಅದನ್ನು ನೀವು ಒಂದು ಸತಿ ನೋಡ್ಕೊಳ್ಳಿ. ದಿಸ್ ಈಸ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ದು 2026 ಇರೋವಂಥದ್ದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವಿದ್ಯಾಸಂಸ್ಥೆಯಿಂದ ಕೊಡಬೇಕಾದಂಥ ದೃಢೀಕರಣ ಪತ್ರ, ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನಿಂದ ಒಂದು ಕನ್ಫರ್ಮೇಷನ್ ಲೆಟರ್. ಏನೇನು ಹಾಕಬೇಕು? ನಿಮ್ಮ ಹೆಸರು ಹಾಕಬೇಕು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು, ನಿಮ್ಮ ಜೆಂಡರ್ ಹಾಕಬೇಕು. ನಿಮ್ಮ ಹೆಸರು ಸೋ ಆ್ಯಂಡ್ ಸೋ, ಎಕ್ಸ್ ಪರ್ಸನ್, ಶ್ಯಾಮ, ರಾಮ, ಭೀಮ, ಏನೋ ಒಂದು ಹೆಸರು ಹಾಕಿ. ಏನೋ ಒಂದು ಅಂದರೆ ನಿಮ್ಮ ಹೆಸರು ಹಾಕಿ, ಡೇಟ್ ಆಫ್ ಬರ್ತ್ ಕರೆಕ್ಟಾಗಿರಲಿ. ಇದು ಕ್ಯಾಪಿಟಲ್ ಲೆಟರ್, ದೊಡ್ಡ ಅಕ್ಷರದಲ್ಲಿ ಬರೀಬೇಕು. ಆಂಗ್ಲ ಭಾಷೆಯಲ್ಲಾದರೂ ಬರೀರಿ, ಇಲ್ಲ ನಮ್ಮ ಕನ್ನಡ ಭಾಷೆಯಲ್ಲಾದರೂ ಬರೀರಿ. ಕನ್ನಡ ಭಾಷೆಯಲ್ಲಿ ದೊಡ್ಡ ಅಕ್ಷರ, ಚಿಕ್ಕ ಅಕ್ಷರ ಅಂತ ಬರಲ್ಲ. ದಯವಿಟ್ಟು ಕನ್ನಡದಲ್ಲಿ ಪೂರ್ತಿಯಾಗಿ ಕ್ಲೀನಾಗೆ ಬರೀರಿ. ಆಮೇಲೆ ನೀವು ಬರೆಯುವಾಗ ದಯವಿಟ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಆಂಗ್ಲ ಭಾಷೆಯಲ್ಲಿ ಬರೆಯುವಾಗ ದಯವಿಟ್ಟು ಸ್ಪೆಲ್ಲಿಂಗ್ನ 2 ಸತಿ ನೋಡಿ. ಓಕೆ, ಡೇಟ್ ಆಫ್ ಬರ್ತ್, ನಿಮ್ಮ ಹುಟ್ಟಿದ ದಿನಾಂಕ, ಜನ್ಮ ದಿನಾಂಕ, ಮತ್ತು ಜೆಂಡರ್, ನಿಮ್ಮ ಲಿಂಗ ಮೀನ್ಸ್ ಮೇಲ್ ಫಿಮೇಲ್. ಅದು ರಿಜಿಸ್ಟ್ರೇಷನ್ ನಂಬರ್ ಅನ್ನೋದು ಪ್ರತಿಯೊಬ್ಬರಿಗೂ ಕಾಲೇಜಲ್ಲಿ ಸಿಗೋವಂಥದ್ದು. ಫಸ್ಟ್ PUC ಇಂದ ಓದೋರು ಕಾಲೇಜಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ, ದಯವಿಟ್ಟು ಅದನ್ನು ಹಾಕಬೇಕು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಭಾಳ ಜನ ನನಗೆ ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ UUCMS ಅಂತ ಅಂದರೆ ಏನು ಅಂತ ಕೇಳಿದ್ದಾರೆ. UUCMS ಅಂತ ಅಂದರೆ ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಆ ಥರ ಅದು ಏನಕ್ಕೆ ಅಂತ ಅಂದರೆ, ಅದು ಮೇಯ್ನು ನಿಮಗೆ ಒಂದು 10 ಡಿಜಿಟ್ದು ಕ್ಯಾಂಡಿಡೇಟ್ ID ಸಿಗುತ್ತೆ. ಸ್ಟೂಡೆಂಟ್ಸ್ ID ಕರ್ನಾಟಕದಿಂದ, ಮೀನ್ಸ್ ಸ್ಟೂಡೆಂಟ್ಸ್ ID ಇನ್ ಕರ್ನಾಟಕ ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಲೇ ಬರುತ್ತೆ. ಅದರಲ್ಲಿ ನೀವು ಲಾಗಿನ್ ಆಗಬೇಕು ಪೋರ್ಟಲಲ್ಲಿ. ಅದರಲ್ಲಿ ನೀವು ಅದನ್ನು ತೋರಿಸ್ಕೊಡ್ತೀನಿ ನಾನು, ಯಾವ ಥರ ಲಾಗಿನ್ ಆಗೋದು ಮತ್ತು ಯಾವ ಥರ ನೀವು ಅದನ್ನು ID UUCMS IDನ ಯಾವ ಥರ ಪಡಿಬೋದು ಅಂತ. ಅಕಸ್ಮಾತ್ ಅದಿಲ್ಲ ಅಂತ ಅಂದರೆ ಏನೂ ತೊಂದರೆ ಇಲ್ಲ. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಏನು ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ, ಆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ನ ನೀವು ಹಾಕ್ಕೊಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೋಬೇಕಾಗತ್ತೆ. ಆಮೇಲೆ ಯಾವ ಕೋರ್ಸ್ ನೀವೇನು ಓದ್ತಾ ಇದ್ದೀರಾ, PUC ಆದರೆ PUCನಲ್ಲಿ ಏನು ತೊಗೊಂಡಿದ್ದೀರಾ, PCMB PCME ಸೋ ಆ್ಯಂಡ್ ಸೋ ಬ್ಲಾ ಬ್ಲಾ, ಅದನ್ನು ಹಾಕ್ಕೊಂಡು ಯಾವ ವರ್ಷ ಅಂದರೆ 2026 ಇವಾಗಿರೋಂಥ 26-27 ಹಾಕ್ಕೊಂಡು, ಸ್ಯಾಟ್ಸ್ ನಂಬರ್ ಕಾಲೇಜ್ ಹುಡುಗರಿಗೆ ಬರಲ್ಲ. ಓಕೆ, UUCMS ID ಯಾವ ಥರ ಹಾಕೋದು ಅದನ್ನು ನಾನು ಹೇಳ್ಕೊಡ್ತೀನಿ. ಬಟ್ ಸ್ಯಾಟ್ಸ್ ID ಕಾಲೇಜ್ ಮಕ್ಕಳಿಗೆ ಬರಲ್ಲ. ಚಿಕ್ಕ ಮಕ್ಕಳಿಗೆ ಅಂತ ಅಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಯಾರು ಓದ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಸ್ಯಾಟ್ಸ್ ನಂಬರ್ ಬರೋದು. ಸ್ಯಾಟ್ಸ್ ನಂಬರ್ ಅಂತ ಅಂದರೆ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್. ಮಕ್ಕಳ ಪೂರ್ತಿ ಅಚೀವ್ಮೆಂಟ್ಸ್ ಪೂರ್ತಿ ಎಲ್ಲ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಆ ನಂಬರ್ನ ನೀವು ನಿಮ್ಮ ಸ್ಕೂಲಿಗೆ ಹೋಗಿ ಸ್ಟಾಫ್ ರೂಮಲ್ಲಿ ಕೇಳಿದ್ರೆ ಪ್ರತಿಯೊಬ್ಬರು ಮಕ್ಕಳಿಗೂ ಸ್ಯಾಟ್ಸ್ ನಂಬರ್ನ ಕೊಡ್ತಾರೆ. ಓಕೆ, ಇನ್ಸ್ಟಿಟ್ಯೂಷನ್ ನೇಮ್ ಆ್ಯಂಡ್ ಅಡ್ರೆಸ್, ನೀವು ಎಲ್ಲಿ ಯಾವ ಕಾಲೇಜು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಪೂರ್ತಿ ಅಡ್ರೆಸ್ಸು ವಿಳಾಸನ ಕ್ಯಾಪಿಟಲ್ ಲೆಟರಲ್ಲಿ ಬರೀರಿ. ಸ್ಟೂಡೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್, ನಿಮ್ಮ ಅಡ್ರೆಸ್, ಮಗುವಿನ ಮನೆಯ ಅಡ್ರೆಸ್. ಇನ್ ಕೇಸ್ ಅವರೇನಾದರೂ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಆದರೂ ತೊಂದರೆ ಇಲ್ಲ,
ಅದನ್ನು ಕ್ಲೀನಾಗಿ ಬರೀರಿ. ಆಧಾರ್ ನಿರ್ಧಾರಿತವಾದಂಥದ್ದು ನಿಮಗೆ ಬರಲ್ಲ, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಮುಂದೆ ಅಪ್ಲಿಕೇಶನ್ ಹಾಕುವಾಗ, ನಾನು ಸೇವಾ ಸಿಂಧುನಲ್ಲಿ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಅದನ್ನು ತೋರಿಸ್ತೀನಿ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಈಗ ನಾನು ವೀಡಿಯೋ ಮಾಡ್ತಾರಂತ ಹೆಚ್ಚು ಕಡಿಮೆ ಸಾಯಂಕಾಲ 9:30 ಆಗಿದೆ. ಸೊ 9:30ನಲ್ಲಿ ನಾನು ಈಗ ಸೇವಾ ಸಿಂಧುನಲ್ಲಿ ನಾನು ಲಾಗಿನ್ ಮಾಡ್ತೀನಿ ಅಂದ್ರೂ ಲಾಗಿನ್ ಆಗೋದು ಕಷ್ಟ ಆಗುತ್ತೆ. ನೀವು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ನೀವು ಆರಾಮಾಗಿ ಲಾಗಿನ್ ಆಗ್ಬೋದು. ಅದನ್ನು ನೀವು ಮಾಡ್ಕೊಬೋದು. ಇಲ್ಲಿ ಇದು KSRTC ಇದು ನಾನು ತೋರಿಸ್ತಾರಂಥದ್ದು ನೋಡಿ. KSRTCದು ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗೆ ತೋರಿಸ್ತಾರಂಥದ್ದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ ನಿಗಮದಿಂದ. ಇದು BMTCನಲ್ಲೂ ಬರುತ್ತೆ. ಸೊ BMTCದು ನಾನು ಅಪ್ಲಿಕೇಶನ್ ನಿಮಗೆ ತೋರಿಸ್ತೀನಿ, ಅದನ್ನು ಯಾವ ಥರ ಏನು ಅಂತಲೂ ಹೇಳ್ತೀನಿ. ಪಾಸ್ ಟ್ರಾವೆಲ್ ರೂಟ್, ಯಾಕಂದರೆ ಕೆಲವರು ಹಳ್ಳಿ ಕಡೆ ನಮ್ಮ ಹುಡುಗರು ಓದ್ತಾ ಇರೋವಂಥವ್ರು ದೂರದಿಂದ ಬರ್ತಾರೆ ಓದೋದಕ್ಕೆ. ಸೊ ಎಲ್ಲಿಂದ ಎಲ್ಲಿಗೆ ಕ್ಲೀನಾಗಿ ಹಾಕ್ಕೊಬೇಕು. ನೀವು ಸಪೋಸ್ ಇವಾಗ KM ದೊಡ್ಡಿ, ಮಂಡ್ಯ ಆ ಕಡೆ ಎಲ್ಲ ಅಲ್ಲೇ ಕಾಲೇಜ್ ಇದೆ. ಅಕಸ್ಮಾತ್ ಅವರು ದೂರ ಹಳ್ಳಿಯಿಂದ ಬರ್ತಾಯಿದ್ದಾರೆ, ಆ ಹಳ್ಳಿಯ ಹೆಸರು ಮತ್ತು ಯಾವ ಕಡೆ ಯಾವ ಗ್ರಾಮದಲ್ಲಿ ಆ ಒಂದು ಕಾಲೇಜ್ ಇದೆ ಅಲ್ಲಿಗೆ ಟು ಪ್ಲೇಸ್ ಅಂತ ಹಾಕ್ಕೊಂಡು ನೋಡಿ. ಮಾರ್ಗದ ಬದಲಾವಣೆ ಸ್ಥಳ ಅಂದರೆ ವಯಾ ಪ್ಲೇಸ್. ಅಕಸ್ಮಾತು ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಾಗ ಮಧ್ಯದಲ್ಲಿ ಯಾವುದಾದ್ರೂ ಸಿಗುವಂಥ ಮೇನ್ ಪಾಯಿಂಟ್ದು ಹೆಸರು ಇಲ್ಲಿ ಹಾಕಬೇಕಾಗತ್ತೆ. ಓಕೆ, ಇಟ್ ಈಸ್ ಸರ್ಟಿಫೈಡ್ ದಟ್ ದ ಸ್ಟೂಡೆಂಟ್ಸ್ ಪರ್ಸನಲ್ ಡೀಟೇಲ್ಸ್ ಮೆನ್ಷನ್ ಅಬೌವ್ ಆರ್ ರೆಕಾರ್ಡೆಡ್ ಇನ್ ಅವರ್ ಎಜುಕೇಷನಲ್ ರೆಕಾರ್ಡ್ಸ್. ಅದು ಮಾತ್ರ ಗ್ಯಾಪ್ನ ಇರಲಿ. ನಿಮ್ಮ ಕಾಲೇಜಲ್ಲಿ ನಿಮ್ಮ ಅಡ್ರೆಸ್ ನೀವೇನು ಬರೆಸಿರ್ತೀರ ಅದೇ ಅಡ್ರೆಸ್ಸು ಇಲ್ಲಿ ಹಾಕಬೇಕಾಗತ್ತೆ. ಇನ್ ಕೇಸ್ ಹಾಕಿಲ್ಲ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಕಾಲೇಜಲ್ಲಿ ಹೇಳಿ, ನಂದು ಇವಾಗ ನಾನು ಬದಲಾವಣೆ ಆಗಿರೋಂಥ ಅಡ್ರೆಸ್ಸು ದಯವಿಟ್ಟು ಇದು ಮಾಡಿ ಅಂತ ಹೇಳಿ. ಕಾಲೇಜು ಅಥವಾ ಸ್ಕೂಲು ಅಥವಾ ಯೂನಿವರ್ಸಿಟಿಯಿಂದ ಒಂದು ಸೀಲ್ ಸಿಗ್ನೇಚರ್ ತೊಗೊಬೇಕು. ಇದು KSRTC ಅಪ್ಲಿಕೇಶನ್ ನಾನು ಹೇಳ್ತಾರಂಥದ್ದು ಅರ್ಥ ಮಾಡ್ಕೊಳ್ಳಿ. BMTCದ ಅಪ್ಲಿಕೇಶನ್ ನಾನು ಬೇರೆ ತೋರಿಸ್ತೀನಿ. ಪ್ರಿನ್ಸಿಪಲ್ ಮತ್ತು HM ಕಡೆಯಿಂದ ಒಂದು ಸೀಲ್ ಸಿಗ್ನೇಚರ್ ತೊಗೊಂಡು ಇದನ್ನು ಮಾಡ್ಕೊಬೇಕಾಗತ್ತೆ. ಇದು KSRTC ಇಂದ ಇರೋವಂಥ ಅಪ್ಲಿಕೇಶನ್. ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಎಲ್ಲ ಕರ್ನಾಟಕದಲ್ಲಿ ಇರೋವಂಥ ಎಲ್ಲ ಜಾಗದಲ್ಲಿ ಯಾವ್ಯಾವ ಜಾಗದಲ್ಲಿ ನೀವು ಪಾಸ್ನ ಹೋಗಿ ಕಲೆಕ್ಟ್ ಮಾಡ್ಬೋದು, ಅದನ್ನು ನಾನು PDF ನೀವು ನನಗೆ ಮೇಲ್ ಮಾಡಿದ್ರೆ ನಾನು ನಿಮಗೆ ಅದನ್ನು ಕಳಿಸ್ತೀನಿ. ಯಾವ ಡಿವಿಷನ್, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ನೋಡಿ. ಬ್ಯಾಂಗ್ಳೂರಲ್ಲಿ ನೆಲಮಂಗಲ ಬಸ್ ಸ್ಟ್ಯಾಂಡ್, ನೆಲಮಂಗಲದಲ್ಲಿ. ಆಮೇಲೆ ಬ್ಯಾಂಗ್ಳೂರು KBS ಕೆಂಪೇಗೌಡ ಬಸ್ ಸ್ಟಾಪಲ್ಲಿ, ಆಯಿತಾ. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಕರ್ನಾಟಕ 1. ಎಲ್ಲೆಲ್ಲಿ ನೀವು ಹೋಗಿ ನಿಮ್ಮ ಬಸ್ ಪಾಸ್ನ ತೊಗೊಬೋದು ಅನ್ನೋದನ್ನು ಪೂರ್ತಿ ಲಿಸ್ಟ್ ಇದೆ. ಚಿತ್ರದುರ್ಗ, ದಾವಣಗೆರೆ, ಕೋಲಾರ ಆ್ಯಂಡ್ ಬ್ಯಾಂಗ್ಳೂರು ಸೌತು, ಬ್ಯಾಂಗ್ಳೂರು ಇದು ಎಲ್ಲ, ಚನ್ನಪಟ್ಟಣ, ಕನಕಪುರ, ಬಿಡದಿ, ಆನೇಕಲ್ಲು, ಹೊನ್ನಾಳಿ, ಸಾಗರ, ಇದು ಭಾಳ ಇದೆ ಹೆಸರುಗಳು. ತುಮಕೂರು, ತಿಪಟೂರು, ಮಧುಗಿರಿ, ಕುಣಿಗಲ್ಲು, ಇದೇ ಥರ ಪೂರ್ತಿ ಲಿಸ್ಟ್ ಇದೆ. ಈ ಲಿಸ್ಟ್ ನಿಮಗೆ ಬೇಕು ಅಂದರೆ ದಯವಿಟ್ಟು ನನಗೆ ಮೇಲ್ ID ನಮಸ್ತೆ ಅಂತ ಕಳಿಸಿ. ಮೇಲ್ ID ತಿರ್ಗಾ ಹೇಳ್ತೀನಿ, HELLORAHULOFFICIAL ಹಲೋ ರಾಹುಲ್ ಅಫಿಷಿಯಲ್ @gmail.com. ಈ ಒಂದು ಇದಕ್ಕೆ ನಮಸ್ತೆ ಅಂತ ಕಳಿಸಿ ಸಾಕು. ನಾನು ಪೂರ್ತಿ ಡೀಟೇಲ್ಸ್ನ ಇದನ್ನು ಕಳಿಸ್ತೀನಿ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಡೈರೆಕ್ಟಾಗಿ ನಾನು ಇಲ್ಲೊಂದು ಲಿಂಕ್ ತೋರಿಸ್ತೀನಿ. ಆ ಲಿಂಕ್ ನೋಡಿ, ಇಲ್ಲಿ ಡೈರೆಕ್ಟಾಗಿ UAMS ನಾನು ಅದನ್ನು ಹೇಳ್ಕೊಡ್ತೀನಿ. ಒಂದು ನಿಮಿಷ. ಇಲ್ಲಿ KSRTC.karnataka.gov.in ಅಂತ ಏನಿದೆ, ಈ ಒಂದು ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಒತ್ಕೊಂಡು ನೀವು ಕೆಳಗಡೆ ಲಾಸ್ಟಲ್ಲಿ ನೋಡಿ ಇಲ್ಲಿ. ಆಮೇಲೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಪ್ರೈಮರಿ ಸ್ಕೂಲ್ ಆಗಿದ್ದ ಪಕ್ಷದಲ್ಲಿ ಆ ಮಕ್ಕಳಿಗೆ 10 ತಿಂಗಳು ನಿಮಗೆ ಬಸ್ ಪಾಸ್ ಫ್ರೀ ಇರುತ್ತೆ. ಇದನ್ನು ಭಾಳ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಇದು KSRTCದು ಹೇಳ್ತಾರಂಥದ್ದು ನಾನು, BMTCದಲ್ಲ. BMTC ಬ್ಯಾಂಗ್ಳೂರಲ್ಲಿರೋಂಥದ್ದು, KSRTC ಪೂರ್ತಿ ಕರ್ನಾಟಕದಲ್ಲಿ ಓಡಾಡುವಂಥ ಒಂದು ಬಸ್ಸು. ಓಕೆ, ಪ್ರೈಮರಿ ಸ್ಕೂಲ್ಗೆ 10 ತಿಂಗಳು, ಹೈಸ್ಕೂಲ್ಗೆ 10 ತಿಂಗಳು, ಹೈಸ್ಕೂಲ್ ಗರ್ಲ್ಸ್ಗೆ ಬಾಯ್ಸ್ಗೆ 10 ತಿಂಗಳೇ, ಕಾಲೇಜ್ಗೂ ಮತ್ತು ಡಿಪ್ಲೊಮಾಗೆ 10 ತಿಂಗಳು, ITIಗೆ 12 ತಿಂಗಳು, ಪ್ರೊಫೆಷ್ನಲ್ ಕೋರ್ಸಸ್ಗೆ 10 ತಿಂಗಳು, ಮತ್ತು ಈವ್ನಿಂಗ್ ಕಾಲೇಜ್ ಮತ್ತು PhD ಮಾಡೋರಿಗೆ 10 ತಿಂಗಳು. ಓಕೆ, ಇವಾಗ ಇದು ಮೇನ್ ಪಾಯಿಂಟು, ಇದನ್ನು ತಿಳ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಸ್ಟೂಡೆಂಟ್ ಬಸ್ ಪಾಸ್ ಕೌಂಟರ್ ಲಿಸ್ಟ್ ಅಂತ ಇದೆ. ಇದನ್ನು ಒತ್ತಿದಾಗ ನಿಮಗೆ ಇದು ಪೂರ್ತಿ ಲಿಸ್ಟ್ ಬಂದ್ಬಿಡುತ್ತೆ. ಈ ಲಿಸ್ಟನ್ನ ನೀವು ತಗೊಂಡು ನೀವು ಕ್ಲಾರಿಫಿಕೇಷನ್ ಮಾಡ್ಕೊಬೋದು. ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್. ಅಪ್ಲಿಕೇಶನ್ ಡಿಕ್ಲರೇಷನ್ ಪಾಸು ನಾನು ಇದನ್ನು ತೋರಿಸಿದೆ. ನಾನು ಈ ಒಂದು ಅಪ್ಲಿಕೇಶನ್ನ ನೀವು ಬೇಕು ಅಂದಾಗ ಇಲ್ಲಿ ಲಾಸ್ಟಲ್ಲಿ ಸೆಕೆಂಡ್ ಒನ್. ಆಮೇಲೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಬೇಕು ಅಂದಾಗ ಇಲ್ಲಿ ನಾನು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಕೊಬೋದು. ಬೆಟ್ರ್ ನೀವು KSRTCಗೆ ನೀವು ಅಪ್ಲಿಕೇಶನ್ ಹಾಕ್ಕೊಂಡಾಗ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ಇದ್ರ ಥ್ರೂ ಹೋಗ್ಬೋದು. ಓಕೆ, ಆ್ಯಂಡ್ ನಾವು ಕಮ್ಮಿಂಗ್ ಟು ಸೇವಾ ಸಿಂಧು. ನಾನು ಇದನ್ನು ಫಸ್ಟೇ ಟ್ರೈ ಮಾಡಿದ್ದೆ. ಸಾಯಂಕಾಲ ನಾನು ಹೇಳಿದ್ದೀನಿ, ಇದ್ರ ಮುಂಚೆನೂ ಸಾಯಂಕಾಲಕ್ಕೆ ಹಾಕಿದಾಗ ನಿಮಗೆ ಸಹಜವಾಗಿ ಸರ್ವರ್ ಬರೋಲ್ಲ. ಆದರೆ ನಾನು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳ್ಬಿಡ್ತೀನಿ. ಅದನ್ನು ನಾನು ನಿಮಗೆ PDF ಕಳಿಸ್ತೀನಿ ನಾನು.
ಲೆಟ್ ಅಸ್ ಕಮ್ ಟು ದ ಪಾಯಿಂಟ್ ಅಪ್ಲಿಕೇಶನ್. ಓಕೆ, ಇದು ನಿಮಗೆ ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಆಂಗ್ಲ ಮತ್ತು ಆಂಗ್ಲ ಭಾಷೆಯಲ್ಲಿ ಮತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ಎರಡೂ ಇದೆ. ಇದು ಒಂದು PDF ಬೇಕು ಅಂತಂದ್ರೂ ನೀವು ಡೈರೆಕ್ಟಾಗಿ ನನಗೆ ಮೇಲ್ ಐಡಿಗೆ ನಮಸ್ತೆ ಅಂತ ಕಳಿಸಿ, ನಾನು ಅದಕ್ಕೆ ಡೀಟೇಲ್ಸ್ ಆಗಿ ಪೂರ್ತಿ ನಿಮಗೆ ಡೀಟೇಲ್ಸ್ ಹಾಕ್ತೀನಿ ಆರಾಮಾಗೆ. ಇದು ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ BMTC, ಕ್ಯಾಪ್ನ ಇಟ್ಕೊಳ್ಳಿ, BMTC ಸ್ಟೂಡೆಂಟ್ ಬಸ್ ಪಾಸ್. ಇದನ್ನು ತುಂಬಿಸುವಂಥ ವಿಧಾನ. ಇದರಲ್ಲಿ ಎಷ್ಟೋ ಜನ ಕೇಳಿದ್ದಾರೆ ಕಾಲೇಜ್ಗೆ ಯಾವ ಥರ ತುಂಬಿಸೋದು, ಸ್ಕೂಲ್ಗೆ ಯಾವ ಥರ ತುಂಬಿಸೋದು ಅಂತ. ಕಾಲೇಜ್ಗೆ ಈ ಸ್ಯಾಟ್ಸ್ ನಂಬರ್ ಅಂತ ಏನಿದೆ ಇದನ್ನು ನೀವು ಬ್ಲ್ಯಾಂಕ್ ಆಗಿಬಿಡಬೇಕು. ನೀವು ಯಾವುದೇ ಕಾರಣಕ್ಕೂ ಇದನ್ನು ತುಂಬಿಸೋಂಗಿಲ್ಲ. ಮೇಲ್ಗಡೆ ನಿಮ್ಮ ಹೆಸರು ಕ್ಯಾಪಿಟಲ್ ಲೆಟರ್ಸ್, ಬ್ಲಾಕ್ ಲೆಟರ್ಸಲ್ಲಿ ನೋಡಿ, ಟು ಬಿ ಫಿಲ್ಡ್ ಇನ್ ಬ್ಲಾಕ್ ಲೆಟರ್ಸ್. ಇದನ್ನು ಸ್ವಲ್ಪ ಹತ್ತಿರದಲ್ಲಿ ತೋರಿಸ್ತೀನಿ. ಟು ಬಿ ಫಿಲ್ಡ್ ಇನ್ ಬ್ಲಾಕ್ ಲೆಟರ್ಸ್. ಓಕೆ, ಸ್ಟೂಡೆಂಟ್ಸ್ ನೇಮ್ ಹಾಕಿ, ನಿಮ್ಮ ಹೆಸರು ಹಾಕಿ, ಸ್ಯಾಟ್ಸ್ ನಂಬರ್ನ ಕಾಲೇಜ್ ಅವ್ರಿಗೆ ಹೇಳ್ತಾ ಇರೋದಿಂಥದ್ದು. ಕಾಲೇಜ್ ಅವರು ದಯವಿಟ್ಟು ಸ್ಯಾಟ್ಸ್ ನಂಬರು ಮತ್ತು UUCMS ಅದನ್ನು ಹಾಕಬೇಡಿ. ಯಾಕೆ ಅಂತಲೂ ಹೇಳ್ತೀನಿ. ಅದನ್ನು ಯಾವ ಥರ ನೋಂದಣಿ ಮಾಡ್ಕೋಬೇಕು ಅದನ್ನು ಹೇಳ್ತೀನಿ. ಅದು ಪೋಸ್ಟ್ ಗ್ರ್ಯಾಜುಯೇಷನ್ನು, ಅದು ಅಂಡರ್ ಗ್ರ್ಯಾಜುಯೇಷನ್ನು ಏನಿದೆ ಅದರದ್ದೆಲ್ಲ ಯಾವ ಥರ ಸೆಲೆಕ್ಟ್ ಮಾಡಬೇಕು ಎಲ್ಲ ಹೇಳ್ತೀನಿ. ಡೇಟ್ ಆಫ್ ಬರ್ತು ಹಾಕ್ಕೊಳ್ಳಿ, ಜೆಂಡರ್ ಹಾಕ್ಕೊಳ್ಳಿ. ಹೆಸರು ಹಾಕುವಾಗ ಮಾತ್ರ ಯಾವುದೇ ಕಾರಣಕ್ಕೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ನೀವು ಕ್ಯಾಟಗರಿ ಜನರಲ್ ಮೆರಿಟು, OBC, SC, ST ಏನಿದೆ ಅದನ್ನು ಹಾಕಿ. SC ಮತ್ತು ST ಆಗಿದ್ದ ಪಕ್ಷದಲ್ಲಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಆಗಿದ್ದ ಪಕ್ಷದಲ್ಲಿ ಅಕಸ್ಮಾತ್ SC ಮತ್ತು ST ಅಂತ ಹಾಕಿದ್ರೆ ದಯವಿಟ್ಟು ನಿಮ್ಮ RD ನಂಬರ್ನ ರೆಡಿ ಇಟ್ಕೊಳ್ಳಿ. ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಏನಿದೆ ಅದನ್ನು ಕರೆಕ್ಟಾಗಿ ಹಾಕಿ. ನೀವು ಅಕಸ್ಮಾತ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಮನೆ ಚೇಂಜ್ ಆಗಿದ್ರೂ ಏನು ತೊಂದರೆ ಇಲ್ಲ. ಡೋರ್ ನಂಬರ್ ಕರೆಕ್ಟಾಗಿ ಹಾಕಿ. ಸ್ಟ್ರೀಟ್ ಅಂದರೆ ಬೀದಿ, ಯಾವ ಬೀದಿ ಅದನ್ನು ಹಾಕಿ. ಲೊಕ್ಯಾಲಿಟಿ ನಿಮ್ಮ ಏರಿಯಾ, ವಿಜಯನಗರ, ಚಾಮರಾಜನಗರ, ಆಮೇಲೆ ಯಶವಂತಪುರ, ಗಿರಿನಗರ, ಆ ಥರ. ಆಮೇಲೆ ಪಿನ್ ಕೋಡ್ ಹಾಕ್ಕೊಳ್ಳಿ. ನಿಮ್ಮ ತಂದೆಯ ಹೆಸರು, ನಿಮ್ಮ ತಾಯಿಯ ಹೆಸರು ಹಾಕಿ. ಆಮೇಲೆ ಅಕಸ್ಮಾತು ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬ್ಲ್ಯಾಂಕ್ ಬಿಡೋಂಗಿಲ್ಲ. ಆರ್ ಯು ಸ್ಟೇಯಿಂಗ್ ಇನ್ ಹಾಸ್ಟೆಲ್ ಅಂತ ಕೇಳ್ತಾರೆ. ಎಸ್ ಆರ್ ನೋಗೆ ನೀವು ಟಿಕ್ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ಇಲ್ಲ ಅಂತ ಹಾಕಬೇಕು, ಎಸ್ ಅಂದರೆ ಎಸ್ ಹಾಕಬೇಕು, ಹಾಸ್ಟೆಲ್ ಅಡ್ರೆಸ್ ಕೊಡಬೇಕು. ಇದು ಹಾಸ್ಟೆಲಲ್ಲಿದ್ದು ನೀವು ಸ್ಕೂಲ್ಗೆ ಹೋಗ್ತಾ ಇದ್ದರೆ, ಅಕಸ್ಮಾತ್ ಸ್ಕೂಲಿಂದನೇ ಹಾಸ್ಟೆಲ್ ನಡೆಸ್ತಾ ಇದ್ದರೆ ಅದು ಕೆಳಗಡೆ ಇದೆ. ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳ್ತೀವಿ ನಾವು. ಆ ರೆಸಿಡೆನ್ಷಿಯಲ್ ಜಾಗದಿಂದ ಸ್ಕೂಲ್ ಸ್ವಲ್ಪ ದೂರ ಇತ್ತು ಅಂದರೆ ಎಸ್ ಅಂತ ಹಾಕ್ಬಿಟ್ಟು ಅದಕ್ಕೆ ಬೇಕಾಗಿರೋಂಥ ದಾಖಲೆಗಳನ್ನ ಬರೀರಿ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ ಅದನ್ನು ಬರೀರಿ. ಯಾವ ಎಜುಕೇಷ್ನಲ್ ಇನ್ಸ್ಟಿಟ್ಯೂಟು ಅದ್ರ ಪೂರ್ತಿ ಹೆಸರು ಬರೀಬೇಕು, ಅದನ್ನು ಬರೀರಿ. ನಿಮ್ಮ ಸಿಗ್ನೇಚರ್, ಮಕ್ಕಳ ಸಿಗ್ನೇಚರ್, ಸಾರಿ ಇದು ಬಂದು ನಿಮ್ಮ ಪೇರೆಂಟ್ ಸಿಗ್ನೇಚರ್, ತಂದೆ ಅಥವಾ ತಾಯಿ, ಇಲ್ಲ ಪೋಷಕರು ಅಥವಾ ನಿಮಗೆ ನೋಡ್ಕೊತಾ ಇರೋರು ಇರ್ತಾರೆ, ಯಾರೋ ತಂದೆ ತಾಯಿ ಇಲ್ಲದೇ ಇದ್ದ ಪಕ್ಷದಲ್ಲಿ, ಸಾರಿ ಫಾರ್ ದಟ್, ಗಾರ್ಡಿಯನ್ಸ್ ಇರ್ತಾರಲ್ಲ ಅವರ ಸಿಗ್ನೇಚರ್ ಹಾಕಬೇಕು. ಸ್ಟೂಡೆಂಟ್ ಸಿಗ್ನೇಚರ್ ರೈಟ್ ಸೈಡಲ್ಲಿರುತ್ತೆ, ಸ್ಟೂಡೆಂಟ್ ಸಿಗ್ನೇಚರ್ ಹಾಕಿ. ಚಿಕ್ಕವರು ಆಗಿದ್ದ ಪಕ್ಷದಲ್ಲಿ 4-5ನೇ ಕ್ಲಾಸಲ್ಲಿ ಇದ್ದರೆ ನೀವೇ ಬೇಕಾದ್ರೆ ಅವ್ರ ಹೆಸರು ಬರೀರಿ, ಏನು ತೊಂದರೆ ಇಲ್ಲ. ರಿಜಿಸ್ಟ್ರೇಷನ್ ನಂಬರ್ ನೋಡಿ, ಇದು ಭಾಳ ಇಂಪಾರ್ಟೆಂಟು. ಕಾಲೇಜ್ ಮಕ್ಕಳಿಗೆ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. ಆ ರಿಜಿಸ್ಟ್ರೇಷನ್ ನಂಬರ್ನ ದಯವಿಟ್ಟು ಇಲ್ಲಿ ನಮೂದನೆ ಮಾಡಿ ಬರೀರಿ, ಇಲ್ಲಿ ಬರಿಬೇಕು. ಸಿಗ್ನೇಚರ್ ಆಫ್ ದ ಹೆಡ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಸೀಲ್, ಅವ್ರ ಸೀಲ್ ಸಿಗ್ನೇಚರ್ ಹಾಕ್ಕೊಳ್ಳಿ. ಇದು ಆಂಗ್ಲ ಭಾಷೆನಲ್ಲಿರೋವಂಥದ್ದು. ಇದು ನಮ್ಮ ಕನ್ನಡ ಭಾಷೆನಲ್ಲಿರೋದು ಅನುಬಂಧ 1 ಅಂದರೆ ಅನೆಕ್ಷರ್ 1 ಅಂತ. ಇಲ್ಲಿ ನಿಮ್ಮ ಭಾವಚಿತ್ರ ಹಾಕ್ಕೊಬೇಕಾಗತ್ತೆ. ಇತ್ತೀಚಿನ ಅಂದರೆ ಪ್ರೆಸೆಂಟ್ ನಿಮ್ಮ ಭಾವಚಿತ್ರನ ಹಾಕ್ಕೊಬೇಕಾಗತ್ತೆ. ಕ್ರಾಸ್ ಸಿಗ್ನೇಚರ್ ಮಾಡಿ. ಇದ್ರ ಮೇಲೆ ನಿಮ್ಮ ಸೀಲ್ ಸಿಗ್ನೇಚರ್, ನಿಮ್ಮ ಕಾಲೇಜಿನ ಸೀಲ್ ಸಿಗ್ನೇಚರ್ ಹಾಕಬೇಕು. ಸೇಮ್ ಅದೇ ಥರ ಇರ್ತದೆ. ವಿದ್ಯಾರ್ಥಿಯ ಹೆಸರು, SC ST, ಸ್ಯಾಟ್ಸ್ ನಂಬರು. ಚಿಕ್ಕ ಮಕ್ಕಳಾಗಿದ್ದ ಪಕ್ಷದಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಆಗಿದ್ದ ಪಕ್ಷದಲ್ಲಿ ಸ್ಯಾಟ್ಸ್ ನಂಬರ್ ಹಾಕ್ಕೋಬೇಕು. ಹುಟ್ಟಿದ ದಿನಾಂಕ ಹಾಕ್ಕೋಬೇಕು, ಲಿಂಗ ಹಾಕ್ಕೋಬೇಕು. ದೆನ್ ವರ್ಗ, ಸಾಮಾನ್ಯ, ಈ ಥರ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅದು ಯಾರೇ ಆಗಿರ್ತಾರೆ ಅದನ್ನು ಹಾಕ್ಕೋಬೇಕು. ಅಂಚೆ ವಿಳಾಸ ಅಂತಂದರೆ ನಿಮ್ಮ ಅಡ್ರೆಸ್ಸು, ಮನೆ ನಂಬರು, ಬೀದಿ, ಸ್ಥಳ, ಫೋನ್, ಪಿನ್ ಕೋಡ್ ನೀವು ಇರೋಂಥ ಜಾಗ, ನಿಮ್ಮ ತಂದೆಯ ಹೆಸರು, ನಿಮ್ಮ ತಾಯಿಯ ಹೆಸರು, ನಿಮ್ಮ ದೂರವಾಣಿ ಸಂಖ್ಯೆ ಚಾಲ್ತಿಯಲ್ಲಿರಬೇಕು. ದಯವಿಟ್ಟು ಅದನ್ನೇ ಹಾಕ್ಕೊಳ್ಳಿ. ಆಧಾರಲ್ಲಿ ನಮೂದಿಸಿರುವಂಥ ನಂಬರೇ ಹಾಕಬೇಕು ಅನ್ನೋದೇನಿಲ್ಲ. ನಿಮ್ಮ ತಂದೆ ತಾಯಿ ಯಾವಾಗಾದರೂ ಸಡನ್ನಾಗೆ ಫೋನ್ ಎತ್ಕೊಳ್ಳೋವಂಥದ್ದು ಚಾಲ್ತಿಯಲ್ಲಿರೋಂಥದ್ದನ್ನು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ನೀವು ವಸತಿ ನಿಲಯದಲ್ಲಿ ವಾಸವಾಗಿದ್ದೀರಾ, ಹೌದು ಅಥವಾ ಇಲ್ಲ, ಇದನ್ನು ನೀವು ಕರೆಕ್ಟಾಗಿ ಇದನ್ನು ಹಾಕಲೇಬೇಕಾಗತ್ತೆ. ಇದು ಹಾಕಿದ ನಂತರ ವಸತಿ ಸಹಿತ ಅಂದರೆ ಅದರ ಜೊತೆಗೆ ಇರೋವಂಥ ಶಾಲೆಯಲ್ಲಿ ನೀವು ವಾಸವಾಗಿದ್ದೀರಾ, ಹೌದು ಅಥವಾ ಇಲ್ಲ, ಇದನ್ನು ಹಾಕ್ಕೊಬೇಕಾಗತ್ತೆ. ದೆನ್ ವಿದ್ಯಾರ್ಥಿಯ ಸಹಿ, ಹೆತ್ತವರ ಮತ್ತು ಪೋಷಕರ ಸಹಿ. ಆಯಿತಾ? ಹೆತ್ತವರು ಅಂತ ಅಂದರೆ ನಮಗೆ ಜೀವ ಕೊಟ್ಟವರು ತಂದೆ ತಾಯಿ, ಅವ್ರಿಗೆ. ಪೋಷಕರು ಅಂತ ಅಂದರೆ ಗಾರ್ಡಿಯನ್ ಅಂತ ಬರ್ತಾರೆ ಅವರು. ವಿದ್ಯಾರ್ಥಿಯ ದಾಖಲಾತಿ ಸಂಖ್ಯೆ ಅಂತ ಅಂದರೆ ಇದು ಆಫ್ಟರ್ ಅಂದರೆ PUC ಇಂದ ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ಸಂಖ್ಯೆ ಇರುತ್ತೆ, ರಿಜಿಸ್ಟ್ರೇಷನ್ ನಂಬರ್, ಅದನ್ನು ಹಾಕೋಬೇಕು. ವಿದ್ಯಾಸಂಸ್ಥೆಯ ಸೀಲ್ ಮತ್ತು ಸಿಗ್ನೇಚರ್.
ಇದು ಮೇನ್ ಇಂಪಾರ್ಟೆಂಟು. ಇದು ಒಂದು PDF ಬೇಕು ಅಂತ ಅಂದರೆ ನನ್ನ ಮೇಲ್ ID ಗೆ ನಮಸ್ತೆ ಅಂತ ಹಾಕಿ ನಾನು ಅದನ್ನು ಡೈರೆಕ್ಟಾಗಿ ಕಳಿಸ್ತೀನಿ. ಇಲ್ಲ ಅಂತಂದರೆ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಲಾಗಿನ್ ಆದಾಗೆ ನಿಮಗೆ ಬಂದ್ಬಿಡುತ್ತೆ. ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್. ಇದು ನಿಮಗೆ ಪೂರ್ತಿ ಲಿಸ್ಟು ನಾನು ಹೇಳಿದ್ನಲ್ಲ, ಇಲ್ಲಿಂದಲೇ ನೀವು ಪಡಿಬೋದು. ಫಸ್ಟ್ ಒನ್ನಲ್ಲೇ ಇರುತ್ತೆ. ಈ ಜಾಗದಲ್ಲಿ KSRTC.Karnataka.gov.in ಅಂತ ಇದೆ. ಅದರಲ್ಲಿ ನೀವು ಮೊದಲನೇದು ಬಂದು ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ, ಎರಡನೇದು ಬಂದು ಕೌಂಟರ್ ಲಿಸ್ಟ್ ಸಿಗುತ್ತೆ, ಯಾವ್ಯಾವ ಜಾಗದಲ್ಲಿ ಸಿಗುತ್ತೆ ಅಂತ. ಎರಡನೇದು ಬಂದು ನಿಮಗೆ ಡಿಕ್ಲರೇಷನ್ ಇದು ಅಪ್ಲಿಕೇಶನ್ ಸಿಗುತ್ತೆ ಕಾಲೇಜಿಂದ ಸೀಲ್ ಸಿಗ್ನೇಚರ್ಗೆ. ಲಾಸ್ಟು ನೀವು ಲಾಗಿನ್ ಮಾಡೋಂಥದ್ದು. ಈಗ ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್. ಇಲ್ಲಿ ನೋಡಿ, DCE ನೀವು ಹೇಳ್ತೀರಲ್ಲ, UUCMS ಪೋರ್ಟಲ್ ಅಂದರೆ ಏನು ಅಂತ ಕೇಳಿದ್ರಿ. ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ, ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ಇದು ಭಾಳ ಇಂಪಾರ್ಟೆಂಟ್. ಇದು ಯಾಕೆ, ಏನು, ಎತ್ತ, ಅಕಸ್ಮಾತ್ ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂದಾಗ ಮೇಲ್ಗಡೆ ನೋಡಿ DCE.Karnataka.gov.in ಅಂತ ಇದೆ. ಇದನ್ನು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ದಯವಿಟ್ಟು ಯಾರಾದರೂ ಹೊಸಬರು ಬಂದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಮುಂದೆ ಬರೋವಂಥ ಸಂಚಿಕೆಗಳಲ್ಲಿ ಇನ್ನೂ ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳ್ತೀನಿ. ಹಳಬರಾಗಿದ್ದ ಪಕ್ಷದಲ್ಲಿ ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ, ಆಯಿತಾ. ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್. UUCMS ಇದನ್ನು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಭಾಳ ಸಿಂಪಲ್, ಭಾಳ ಈಸಿ. ಈ ಥರ ಬಂದಿದ್ದ ತಕ್ಷಣವೇ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ವೆಬ್ಸೈಟ್ ಓಪನ್ ಆಗಿದ ತಕ್ಷಣ ಇಲ್ಲಿ ಯಾವುದು ಏನು ಓದೋಕ್ಕಾಗಲ್ಲ. ಡೈರೆಕ್ಟಾಗಿ ಇಲ್ಲಿ ಲಾಗಿನ್ ಅಂತ ಇರ್ತದೆ. ಇದು ಕನ್ನಡದಲ್ಲಿರೋವಂಥದ್ದು. ಆಂಗ್ಲ ಭಾಷೆ ಬೇಕು ಅಂದರೆ ನೀವು ಇಲ್ಲೇ ಚೇಂಜ್ ಮಾಡ್ಬೋದು. ಇಂಗ್ಲೀಷ್ ಅಂತ ಹಾಕಿದ ತಕ್ಷಣ ನಿಮಗೆ ಆಂಗ್ಲ ಭಾಷೆದಲ್ಲಿ ಬರುತ್ತೆ, ಲಾಗಿನ್ ಅಂತ ಬರುತ್ತೆ. ಫಸ್ಟು ಕನ್ನಡದಲ್ಲಿ ತೋರಿಸ್ತೀನಿ, ದ್ಯಾನ್ ಐ ವಿಲ್ ಗೋ ಫಾರ್ ದಿ ಇಂಗ್ಲೀಷ್. ಓಕೆ, ಲಾಗಿನ್ ಅಂತ ಅಂದಿದ ತಕ್ಷಣ ನಿಮಗೆ ಈ ಥರ ಒಂದು ಪೂರ್ತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಸ್ಟೇಟ್ ಅಡ್ಮಿನ್ ಯೂನಿವರ್ಸಿಟಿ ಕಾಲೇಜ್ PG ಸ್ಟೂಡೆಂಟ್ KSO ರಿಜಿಸ್ಟ್ರೇಷನ್ ಸೆಂಟರ್ ಅಂತ ಬರುತ್ತೆ. ಈಗ ನೀವೆಲ್ಲ ಸ್ಟೂಡೆಂಟ್ಸ್, ಓಕೆ ನೋಡಿ, ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಕೆಳಗಡೆ ಇದೆ. ಡೌನ್ಲೋಡ್ ಸ್ಟೂಡೆಂಟ್ಸ್ ಮ್ಯಾನ್ಯೂಲ್. ಫಸ್ಟು ಈ ಸ್ಟೂಡೆಂಟ್ ಮ್ಯಾನ್ಯೂಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ಅದು ಏನು ಎತ್ತ ಪ್ರತಿಯೊಂದು ವಿಚಾರ ಗೊತ್ತಾಗುತ್ತೆ. ನಾನು ನಿಮಗೆ ಇಲ್ಲೇ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಇಟ್ ವಿಲ್ ಟೇಕ್ ಲಿಟಲ್ ಬಿಟ್ ಆಫ್ ಟೈಮ್, ನಾಟ್ ಎನ್ ಇಶ್ಯೂ. ನೋಡಿ, ಸೆಂಟರ್ ಆಫ್ ಸ್ಮಾರ್ಟ್ ಗವರ್ನೆನ್ಸ್, ಇದು ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ, UUCMS ಅಂದರೆ ಅದೇನೆ. ಓಕೆ, ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಏನು, ಪರ್ಸನಲ್ ಡೀಟೇಲ್ಸ್ ಆ್ಯಂಡ್ ಸೆಟ್ ಲಾಗಿನ್ ಪಾಸ್ವರ್ಡ್ ಯಾವ ಥರ, ಫೋಟೋ ಆ್ಯಂಡ್ ಸಿಗ್ನೇಚರ್ ಯಾವ ಥರ, ಕ್ಯಾಟಗರಿ ಮತ್ತು ಸ್ಪೆಷಲ್ ಕ್ಯಾಟಗರಿ ಡೀಟೇಲ್ಸ್ ಯಾವ ಥರ, ಇದೆಲ್ಲ ನಿಮಗೆ ಕ್ಲೀನಾಗಿ ಇದರಲ್ಲಿ ಗೊತ್ತಾಗುತ್ತೆ. ಈಗ ಇಲ್ಲಿಗೆ ಹೋದ ಮೇಲೆ ನೋಡಿ, ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. PDF ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಡೈರೆಕ್ಟಾಗಿ ನೀವು ನನಗೆ ಮೇಲ್ ID ಕಳಿಸಿದ್ರೆ ನಾನು ನಿಮಗೆ ಅದನ್ನು ಕಳಿಸ್ತೀನಿ. ಓಕೆ, ಲೆಟ್ ಅಸ್ ಕ್ಲೋಸ್ ದಿಸ್. ನೋಡಿ, ಕೆಳಗಡೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಇದು ಓಪನ್ ಮಾಡಿದ ತಕ್ಷಣವೇ ನಿಮಗೊಂದು ಪೋರ್ಟಲ್ ಓಪನ್ ಆಗುತ್ತೆ. ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್, ಇದು ಸ್ಟಾರ್ಟಿಂಗಿಂದ ತೋರಿಸ್ತೀನಿ. ಪರ್ಸ್ನಲ್ ಡೀಟೇಲ್ಸ್, ಫೋಟೋ ಆ್ಯಂಡ್ ಸಿಗ್ನೇಚರ್, ಕ್ಯಾಟಗರಿ, ಕೋಟಾ ಡೀಟೇಲ್ಸ್ ಆ್ಯಂಡ್ ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ಸ್ ಅಂತ ಬರುತ್ತೆ. ಇದನ್ನು ಪೂರ್ತಿ ಒಂದೊಂದಾದಮೇಲೆ ಒಂದೊಂದೇ ತುಂಬ್ಕೋಬೇಕಾಗುತ್ತೆ. ಪ್ರೊಸೀಡ್ ಅಂತ ಕೊಡಬೇಕು. ನಿಮಗೆ ಭಾಳ ಸೂಕ್ತ ಮತ್ತು ಸುಲಭವಾಗಿದೆ ಇದು. ಓಕೆ, ಇಫ್ ಯು ಆರ್ ಸೀಯಿಂಗ್ ನಾಟ್ ಅಪ್ಲಿಕೇಬಲ್ ಫಾರ್ ದ ಡಾಕ್ಯುಮೆಂಟ್ಸ್ ಪ್ಲೀಸ್ ರೀಅಪ್ಲೋಡ್ ದಿ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ. ಅದಿರಲಿ, ಅದು ನಾನು ಆಮೇಲೆ ಹೇಳ್ಕೊಡ್ತೀನಿ. ಪ್ರೋಗ್ರಾಮ್ ಲೆವೆಲ್ಸ್, ನೀವೇನೇನು ಇದು ಮೇನು, ನೀವು ಯಾರು ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕು. ನೋಡಿ, ಇದನ್ನು ಒತ್ತಿದ ತಕ್ಷಣವೇ ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ಮೀನ್ಸ್ ಆ್ಯಂಡ್ PhD ಇವರೇ ಇದನ್ನು ಮಾಡಬೇಕಾಗಿರೋಂಥದ್ದು. UUCMS ಇವರು ಮಾತ್ರ ಆಗುವಂಥದ್ದು. ಸೊ ಇದನ್ನು ತಿಳ್ಕೊಳ್ಳಿ. ಅಂಡರ್ ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು ಮತ್ತು PhD ಮಾಡುವಂಥ ಹುಡುಗರು ಅಥವಾ ಹುಡುಗಿರು, ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರಿದ್ದಾರೆ ಅವರು ಮಾಡಬೇಕಾಗಿರೋಂಥದ್ದು. ಓಕೆ, ಅಕಸ್ಮಾತ್ ನಾನು ಅಂಡರ್ ಗ್ರ್ಯಾಜುಯೇಟ್ ಅಂತ ಹಾಕ್ಕೊಂಡೆ ಅಂದ್ಕೊಳ್ಳಿ. ಆಧಾರ್ ವೆರಿಫಿಕೇಷನ್, ನಿಮ್ಮದು ಕ್ಯಾಂಡಿಡೇಟ್ ಪೂರ್ತಿ ಕರೆಕ್ಟಾಗಿ ಹೆಸರನ್ನ ಬರೀಬೇಕು. ಆಧಾರಲ್ಲಿ ಯಾವ ಥರ ಇರುತ್ತೆ ನೋಡಿ, ಇಲ್ಲಿ ಆ್ಯಸ್ ಪರ್ ಆಧಾರ್ ಅಂತ ಇದೆ. ದಯವಿಟ್ಟು ಆಧಾರಲ್ಲಿ ಏನಿದೆ ಅದನ್ನೇ ಕರೆಕ್ಟಾಗಿ ಹಾಕಿ. ಪ್ರೈಮರಿ ಮೊಬೈಲ್ ನಂಬರ್, ಈ ಮೊಬೈಲ್ ನಂಬರ್ ಆಧಾರಲ್ಲಿ ನಿಮಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ ಹಾಕಬೇಕು, ಯಾವುದೋ ಬೇರೆ ಹಾಕುವಂಥದ್ದಲ್ಲ. ನಾನು ಫಸ್ಟೇ ಹೇಳಿದೆ, ಬಸ್ ಪಾಸ್ ಕೊಡುವಾಗ ತಂದೆ ತಾಯಿ ನೀವೇನು ನಂಬರ್ ಕೊಡ್ತೀರಾ ಅದು ಚಾಲ್ತಿಯಲ್ಲಿರಬೇಕು. ಅದು ಆಧಾರ್ಗೇನು ಲಿಂಕ್ ಆಗಬೇಕಾಗಿಲ್ಲ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಟ್ ಇಲ್ಲಿ ನೀವು ಹಾಕುವಾಗ ಪ್ರೈಮರಿ ಮೊಬೈಲ್ ನಂಬರ್ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರಬೇಕು, ಅಂಥದ್ದನ್ನೇ ನೀವು ಹಾಕೋಬೇಕಾಗಿರೋಂಥದ್ದು. ವ್ಯಾಲಿಡೇಟ್ ಆಧಾರ್ ಅಂತ ಕೊಡಿ, ಆಟೋಮೆಟಿಕ್ಕಾಗಿ ವ್ಯಾಲಿಡೇಟ್ ಆಗುತ್ತೆ. ಅದಾದಮೇಲೆ ನೇಮ್, ರಿಲಿಜನ್, ಲ್ಯಾಂಗ್ವೇಜ್ ಆ್ಯಸ್ ಪರ್ ಆಧಾರ್, ಅದಾದಮೇಲೆ ಒಂದಾದಮೇಲೆ ಒಂದು ಓಪನ್ ಆಗುತ್ತೆ. ಜೆಂಡರ್, ಮೇಲ್ ಆರ್ ಫೀಮೇಲ್, ಟ್ರಾನ್ಸ್ಜೆಂಡರ್ ಆ ಥರ ಹಾಕ್ಕೊಳ್ಳಿ. ದ್ಯಾನ್ ಇಂಡಿಯಾ ಆರ್ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ ಅಂತ ಬರುತ್ತೆ, NRI ಅಂತ. ಆವಾಗ ಅದನ್ನು ಹಾಕ್ಕೊಬೇಕು. ಅದನ್ನು ಟಿಕ್ ಮಾಡಿಕೊಂಡು ನಾನ್ ರೆಸಿಡೆನ್ಷಿಯಲ್ ಅಂತ ಅಂದರೆ ಇದೆ. ಪಾಸ್ಪೋರ್ಟ್ ನಂಬರ್ ಹಾಕಬೇಕಾಗತ್ತೆ, ಕಂಟ್ರಿ ಯಾವುದು,
ಅದರದ್ದು ಒಂದು ಇದನ್ನು ಲಗತ್ತಿಸಬೇಕಾಗುತ್ತೆ. ಯಾಕಂದರೆ ಬೇರೆ ಕಡೆಯಿಂದ ಬಂದು ಅವರು ಅಂಡರ್ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲ PhD ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಇದಿರುತ್ತೆ. ಮೀನ್ಸ್ ಔಟ್ ಆಫ್ ಇಂಡಿಯಾಯಿಂದ ಬಂದು ಇಲ್ಲಿ ಓದ್ತಾ ಇರೋವಂಥವ್ರು ಆ ಥರ. ನಾನ್ ಇಂಡಿಯನ್ ಇದು ಬೇರೆ, ಆಯಿತಾ. ಇದು ಅಕಸ್ಮಾತ್ ಅಕ್ಕಪಕ್ಕದಿಂದ ಬಂದಿರೋವಂಥದ್ದು, ಆಯಿತಾ. ಸೊ ಇದಾದ ನಂತರ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಆರ್ ಫೀಮೇಲ್ ಮಾಡ್ಕೊಳ್ಳಿ. ದೆನ್ ಇಲ್ಲಿ ಪ್ಲೀಸ್ ಎಂಟರ್ ದ ಅಟ್ಲೀಸ್ಟ್ ಒನ್ ವ್ಯಾಲ್ಯೂ, ಫಾದರ್, ಮದರ್ ಆರ್ ಗಾರ್ಡಿಯನ್ ನೇಮ್. ಇಲ್ಲಿ ಎಲ್ಲ ತುಂಬಿಸ್ಬೇಕು ಅಂತ ಏನಿಲ್ಲ, ತಂದೆ ಅಥವಾ ತಾಯಿ ನೀವು ತುಂಬಿಸ್ಲೇಬೇಕು. ತಂದೆ ಹೆಸರು, ಆಮೇಲೆ ತಾಯಿ ಹೆಸರು, ಆಮೇಲೆ ಗಾರ್ಡಿಯನ್ ನೇಮು, ಫಾದರ್ ನೇಮ್, ಫಾದರ್ ಮೊಬೈಲ್ ನಂಬರ್, ನಿಮ್ಮ ತಂದೆಯ ಮೊಬೈಲ್ ನಂಬರ್ ಹಾಕ್ಕೋಬೇಕು. ದೆನ್ ಇಮೇಲ್ ID ಕರೆಕ್ಟಾಗಿ ಹಾಕಿ. ಇಮೇಲ್ ID ಮಾತ್ರ ದಯವಿಟ್ಟು ನಿಮ್ಮದೇ ಇಮೇಲ್ ID ಹಾಕಿ, ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಂಗಿಲ್ಲ. ಆಮೇಲೆ ಡೇಟ್ ಆಫ್ ಬರ್ತು, ಇಯರು, ಮಂತು, ಡೇಟು ಇಲ್ಲೇ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲೇನು ನೀವು ಟಿಕ್ ಮಾಡಿಬಿಟ್ಟು ಟೈಪ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. 2006 ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ, ಯಾವುದೋ ಒಂದು ಡೇಟು, ಯಾವುದೋ ಒಂದು ಡೇ, ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಬರುತ್ತೆ. ಓಕೆ. ಆಲ್ಟರ್ನೇಟಿವ್ ಇಮೇಲ್ ID, ಇನ್ನೊಂದು ಮೇಲ್ ID ನಿಮ್ಮ ತಂದೆ ತಾಯಿದು ಯಾರ್ದಾದ್ರೂ ಕೊಡಿ. ಓಕೆ. ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇನ್ನೊಂದು ಕೊಡಿ. ಪರ್ಮನೆಂಟ್ ಅಡ್ರೆಸ್ಸು ನಿಮ್ಮ ಆಧಾರಲ್ಲಿ ಏನಿರುತ್ತೆ ಅದನ್ನೇ ಹಾಕಬೇಕು. ನೀವು ಯಾವುದು ಬೇರೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಜಿಪ್ ಕೋಡ್ ಏನಿರುತ್ತೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಅದನ್ನು ಹಾಕಿ. ಕರೆಂಟ್ ಅಡ್ರೆಸ್, ನೀವು ಯಾವ ಜಾಗದಲ್ಲಿ ವಾಸವಾಗಿದ್ದೀರಾ ಅದನ್ನು ಕೊಡಿ. ಸ್ಟೇಟ್ ಕರ್ನಾಟಕ, ಇಲ್ಲಿ ಎಲ್ಲ ಕಡೆನೂ ಇದೆ, ನೀವು ಕರ್ನಾಟಕದ ಮಾತ್ರ. ಸೊ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ದ್ಯಾನ್ ಡಿಸ್ಟ್ರಿಕ್ ಯಾವುದಿದೆ, ನಾನು ಬ್ಯಾಂಗ್ಳೂರು ಅಂತ ತೋರಿಸ್ತೀನಿ, ಸುಮ್ಮನೆ ಇಲ್ಲಿ ಬ್ಯಾಂಗ್ಳೂರು ಅಂತ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ತಾಲೂಕು ಯಾವುದು ಇದು, ಯಾವುದೋ ಕನಕಪುರ ಅಂತ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಯಾವುದಿದೆ ನಾನು ಅದನ್ನು ಹಾಕ್ತಾಯಿದ್ದೀನಿ ಸುಮ್ಮನೆ ಎಕ್ಸಾಂಪಲ್ಗೆ. ನೀವು ಅದನ್ನು ಕ್ಲೀನಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಪಿನ್ ಕೋಡ್ ಕರೆಕ್ಟಾಗಿರಬೇಕು. ಏರಿಯಾ ಯಾವುದು, ರೂರಲ್ ಏರಿಯಾನ ಅರ್ಬನ್ ಏರಿಯಾನ, ಅದನ್ನು ಹಾಕ್ಕೊಂಡ್ಮೇಲೆ ರೂರಲ್ ಮತ್ತು ಇದರಲ್ಲಿನೂ ನಿಮ್ಮದು ಯಾವುದು ಬರುತ್ತೆ, ಮಾಗಡಿ ವಾರ್ಡ್ ಯಾವುದು ಒಂದು ಬ್ಲಾ ಯಾವುದೋ ಒಂದು. ಓಕೆ. ನಿಮ್ಮ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಇದು ಪಾಸ್ವರ್ಡ್ ಕ್ರಿಯೇಟ್ ಆದ ನಂತರ ಜನರೇಟ್ OTP ಅಂತ ಕೊಟ್ಟು ಆಮೇಲೆ ನಿಮಗೆ ಮೊಬೈಲ್ಗೆ ಬರುತ್ತೆ. ಆಮೇಲೆ ಮೊಬೈಲಿಗೆ ಬಂದಿದ ನಂತರ ಆವಾಗ ನೀವು ಲಾಗಿನ್ ಮಾಡಬೇಕು. ಆವಾಗ ನೀವು ಲಾಗಿನ್ ಮಾಡಿದಾಗ ಇನ್ನು ಮುಂದಿನ ಪ್ರಾಸೆಸ್, ಫೋಟೋ ಮತ್ತು ಸಿಗ್ನೇಚರ್ ಹಾಕೋಬೇಕು. ದಯವಿಟ್ಟು ಸಿಗ್ನೇಚರ್ನ ಒಂದು ವೈಟ್ ಶೀಟಲ್ಲಿ ಬರೆದು ಇಟ್ಕೊಂಡಿರಿ. ಅದನ್ನು ಫೋಟೋ ಕಾಪಿನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಕ್ಯಾಟಗರಿ, ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ, ಏನು ಕೋಟಾ ಡೀಟೇಲ್ಸ್ ಇತ್ತು ಅಂತ ದಯವಿಟ್ಟು ಹಾಕಿ. ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ಸ್ ಹಾಕ್ತಾರೆ. ಆಮೇಲೆ ಸಬ್ಮಿಟ್ ಕೊಟ್ಟರೆ ನಿಮಗೆ UUCMS ನಂಬರ್ ಬರುತ್ತೆ, ID ಬರುತ್ತೆ. ಓಕೆ. ಇದು ಬ್ಯಾಕಿಗೆ ಹೋಗಿದ ತಕ್ಷಣ ನೀವು ಇಲ್ಲಿ ಲಾಗಿನ್ ಪ್ರೊಸೀಜರ್ ನಾನು ಇದನ್ನ ಹೇಳ್ಕೊಟ್ಟೆ. ದಯವಿಟ್ಟು ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ ಕೇಸ್ ಏನಾದರೂ ಕನ್ಫ್ಯೂಸ್ ಆದರೆ ನನ್ನ ಮೇಲ್ IDಗೆ ನಮಸ್ತೆ ಅಂತ ಕಳಿಸಿ ಪೂರ್ತಿ ಒಂದು ವಿಚಾರ ತಿಳಿಸ್ತೀನಿ. DCE ನೋಡಿ, DCE.karnataka.gov.in ಈ ಒಂದು ವೆಬ್ಸೈಟ್ ಹಾಕ್ಕೊಂಡಾಗ ನೀವು UUCMSಗೆ ಅಪ್ಲೈ ಮಾಡೋದನ್ನು ನೀವು ಕಲಿಬೋದು. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ನೋಡಿ ಇಲ್ಲೇ ಇದೆ UUCMS.karnataka.gov.in. ಇದನ್ನು ಯಾವ ಥರ ಅಪ್ಲಿಕೇಶನ್ ಹಾಕೋದನ್ನು ಅಂತಲೂ ತೋರಿಸಿದ್ದೀನಿ. ದೆನ್ ಕಮಿಂಗ್ ಟು ದಿಸ್, KSRTCಯಿಂದ ಯಾವ ಥರ ನೀವು ತೊಗೊಬೇಕು ಅದನ್ನು ನಾನು ಹೇಳಿದ್ದೀನಿ. ಪ್ಲಸ್ ಅದಲ್ಲದೆ ಎಲ್ಲೆಲ್ಲಿ ಸಿಗುತ್ತೆ ನಿಮಗೆ ಬಸ್ ಪಾಸ್ ಕೌಂಟರ್ ಲಿಸ್ಟ್, ಈ ಲಿಸ್ಟು ಸಹ ನಾನು ನಿಮಗೆ ಮೇಲ್ ID ಕಳಿಸ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಆಮೇಲೆ ಮಕ್ಕಳದು ಅದನ್ನು ನಾನು ಹೇಳಿದ್ದೀನಿ. ಮಕ್ಕಳಿಗೆ ಬೇಕಾಗಿರೋವಂಥದ್ದು ದೊಡ್ಡವರೇ ಆಗಿರಲಿ ಚಿಕ್ಕವರೇ ಆಗಿರಲಿ ನಾನು ಇಲ್ಲಿ ತಿರ್ಗಾ ತೋರಿಸ್ತೀನಿ. BMTCಯಿಂದ ಸಿಗೋವಂಥ ಬಸ್ ಪಾಸು ದೊಡ್ಡವರಾಗಿದ್ದ ಪಕ್ಷದಲ್ಲಿ, ಅಂದರೆ PUC ಓದೋ ಅಂಥ ಮಕ್ಕಳಾಗಿದ್ದರೆ ದಯವಿಟ್ಟು ಸ್ಯಾಟ್ಸ್ ನಂಬರ್ನ ಮತ್ತು UUCMSನ ಹಾಕಂಗಿಲ್ಲ. ಲಾಸ್ಟಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕೋದು ಕಡ್ಡಾಯ, ಅದನ್ನು ಹಾಕಲೇಬೇಕು. ಯಾವಾಗ UUCMS ನಂಬರ್ ಹಾಕಲ್ಲ, ಸ್ಯಾಟ್ಸ್ ನಂಬರ್ ಹಾಕಲ್ಲ, ಈ ಒಂದು ಅಪ್ಲಿಕೇಶನು ಇಲ್ಲಿಂದ ಮೀನ್ಸ್ ನೀವು ಹಾಕಿದ ಅಪ್ಲಿಕೇಶನಿಂದ ನಿಮ್ಮ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗುತ್ತೆ. BMTC ಅವ್ರು ಕಳಿಸ್ತಾರೆ, ಅಲ್ಲಿಗೆ ಹೋಗಿ ಅದು ಕಾಲೇಜಿಂದ ಅಪ್ರೂವಲ್ ಆಗಿ ತಿರ್ಗಾ ನಿಮಗೆ BMTCಗೆ ಅಪ್ರೂವಲ್ಗೆ ಹೋಗಿದ ತಕ್ಷಣ ಅಲ್ಲಿ ಬರುತ್ತೆ. ಆಮೇಲೆ ಅಂದರೆ ಕೌಂಟರ್ ಫೈಲ್ ತಿರ್ಗಾ ಹೋಗುತ್ತೆ. ಅದಾದಮೇಲೆ ನೀವು ಒಂದು ಡೇಟ್ನ ನಿರ್ಧಾರ ಮಾಡಿಕೊಂಡು ಅಪ್ರೂವಲ್ಗೆ ಆವಾಗ ಹೋಗಿ ನೀವು ಬಸ್ ಪಾಸ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ಆ ಥರ ಪಡೋಕ್ಕೆ ಹೋಗಬೇಡಿ. ದಯವಿಟ್ಟು ಫಸ್ಟ್ ಈ ಅಪ್ಲಿಕೇಶನ್ನ ತುಂಬಿಸ್ಕೊಳ್ಳಿ, ಅದಾದ ನಂತರನೇ ಬೇರೆ ವಿಚಾರಗಳು. ಓಕೆ. ಇಷ್ಟು ಹೇಳ್ತಾ ಈ ಒಂದು ಸಂಚಿಕೆನ ಮುಗಿಸ್ತೀನಿ. ಎಲ್ಲ ಭಯಂಕರ ಪ್ರಶ್ನೆಗಳು ಬರ್ತಾಯಿದೆ, ಎಲ್ಲರೂ ಕೇಳ್ತಾ ಇದ್ದಾರೆ ಕಾತುರದಿಂದ. ಅದೇ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಷ್ಟೊತ್ತಿಗೆ ನಿಮಗೆ ಅಂತಲೇ ಮಾಡಿರೋಂಥದ್ದು. ಅದಕ್ಕೆ ಹೇಳೋಂಥದ್ದು, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತಲೇ ನಡೆಸ್ತಾ ಇರೋಂಥದ್ದು ಡಿಜಿಟಲ್ ಭಾರತ್ ಸೇವಾ. ದಯವಿಟ್ಟು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಒಂದೇ, ಎಲ್ಲ ಮಾಹಿತಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗಬೇಕಾಗಿರೋಂಥ ಸವಲತ್ತು ನೀವು ತಿಳಿಬೇಕು, ಕಲಿಬೇಕು, ತಿಳ್ಕೊಂಡು ತಿಳಿಸ್ಬೇಕು, ಕಲ್ತ್ಕೊಂಡು ಕಲಿಸ್ಬೇಕು ಅಂತ ಅಂದರೆ ದಯವಿಟ್ಟು ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕಿಂತ ಮೇನ್ ಇಂಪಾರ್ಟೆಂಟ್, ದಯವಿಟ್ಟು ಬೇರೆಯವ್ರಿಗೆ ವಿಚಾರಗಳನ್ನ ವಿನಿಮಯ ಮಾಡಿ. ಇಷ್ಟು ಹೇಳ್ತಾ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.